ಬೆಳಗಾವಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3 ದಿನಗಳ ಅಖಿಲ ಭಾರತೀಯ ಪ್ರಾಂತ್ಯ ಪ್ರಚಾರಕರ ವಾರ್ಷಿಕ ಸಭೆ ಇಂದಿನಿಂದ ಆರಂಭವಾಗಿದ್ದು, ಇದೇ ಬೆನ್ನಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬಿಜೆಪಿ, ಆರ್ಎಸ್ಎಸ್ ಮತ್ತು ಕೇಂದ್ರ ಚುನಾವಣಾ ಆಯೋಗದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಆರ್ಎಸ್ಎಸ್ ಸಭೆ ಬಗ್ಗೆ ನಮಗೆ ಯಾವುದೇ ಆಕ್ಷೇಪವಿಲ್ಲ ಎಂದ ಅವರು, ರಾಮ ಮಂದಿರದ ಹುಂಡಿ ಕಳ್ಳತನದ ಕ್ರೆಡಿಟ್ ಅನ್ನು ಅವರೇ ತೆಗೆದುಕೊಳ್ಳಲಿ ಎಂದು ವ್ಯಂಗ್ಯವಾಡಿದರು. ಕಳ್ಳತನದಲ್ಲಿ ಯಾರಿಗೆ ಎಷ್ಟು ಪಾಲು ಬಂದಿದೆ ಎಂಬುದನ್ನು ಅವರೇ ಬಹಿರಂಗಪಡಿಸಲಿ ಎಂದು ಸಚಿವರು ಸವಾಲು ಹಾಕಿದರು. ಹೇಳ್ತಾ ಇರೋದು ಟ್ರಾನ್ಸ್ಪರೆನ್ಸಿ ತಗೊಂಡು ಬನ್ನಿ. ನೀವು ಎಲ್ಲದಕ್ಕೂ ಕ್ರೆಡಿಟ್ ತಗೊಂಡ್ರಲ್ಲ, ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕ್ರೆಡಿಟ್ ತಗೊಂಡ್ರಿ, ಶಂಕುಸ್ಥಾಪನೆ ಕ್ರೆಡಿಟ್ ತಗೊಂಡ್ರಿ, ಪ್ರಾಣ ಪ್ರತಿಷ್ಠಾಪನೆ ಕ್ರೆಡಿಟ್ ತಗೊಂಡ್ರಿ, ನೀವು ಧ್ವಜಾರೋಹಣೆಗೆ ಕ್ರೆಡಿಟ್ ತಗೊಂಡ್ರಿ, ಕಳ್ತನಕ್ಕೂ ಕ್ರೆಡಿಟ್ ತಗೊಳ್ಳಿ. ನಿಮ್ಮವರೇ ಅಲ್ವಾ ಇದ್ದಿದ್ದಲ್ಲಿ. ನಿಮ್ಮ ಚಂಪಕ್ ರಾಯ್ ಅಂಡ್ ಕಂಪನಿ ಎಲ್ಲರೂ VHP ದವರಲ್ವಾ, ಅಧಿಕೃತ ಆಫೀಸ್ ಬೇರರ್ಸ್ ಅವರು, ಪದಾಧಿಕಾರಿಗಳವರು. VHP ಹುಟ್ಟಾಕಿದ್ ಯಾರು? ಗೋವಲ್ಕರ್ ಅವರು ಯಾರು? ನಿಮ್ಮ ಲೀಡ್ರೇ ಅಲ್ವಾ, RSS ಲೀಡ್ರೇ ಅಲ್ವಾ. ಟೇಕ್ ಕ್ರೆಡಿಟ್ ಫಾರ್ ದಿಸ್ ಆಲ್ಸೋ. ಬಹಿರಂಗವಾಗಿ ಬಂದು ಸುಮ್ಮನೆ ನಿಮ್ಮ ಯಾವುದೋ ಒಂದು ಚಾನೆಲ್ನಲ್ಲಿ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾನಲ್ಲಿ ಬಿಡೋದಲ್ಲ. ಏನಾಗಿದೆ, ಹೇಗಾಗಿದೆ, ನಿಮಗೆ ಎಷ್ಟು ಪಾಲು ಬಂದಿದೆ, ಬೇರೆಯವ್ರಿಗೆ ಎಷ್ಟು ಕೊಟ್ಟಿದ್ದೀರಾ, ಭಕ್ತಾದಿಗಳಿಗೇನು ನೋವಾಗಿದೆ ಅದನ್ನು ಹೇಗೆ ನಿವಾರಣೆ ಮಾಡ್ತೀರಾ ಹೇಳಬೇಕಲ್ಲ. ಎಲ್ಲದಕ್ಕೂ ಕ್ರೆಡಿಟ್ ತಗೊಳೋರು ಕಳ್ತನ ಆದಾಗ ಯಾಕೆ ಸುಮ್ಮನಿದ್ದೀರಾ? ಅವರು ಏನಾದರೂ ಮಾಡ್ಕೊಳ್ಳಿ ರೆಸಲ್ಯೂಷನ್, ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಅವ್ರು ಖಾಸಗಿಯಾಗಿ ಮಾಡ್ಕೊತಾ ಇದ್ದಾರೆ, ನನ್ ಆಫ್ ಮೈ ಬಿಸ್ನೆಸ್. ಆದರೆ ಪಬ್ಲಿಕ್ಲಿ ಯು ಅಕ್ನಾಲೇಜ್ಡ್ ನಿಮ್ಮಿಂದ ಆಗಿರೋದು ಅಂತ ನೀವು ಹೇಳಿದ್ರಲ್ಲ, ಇದ್ರ ಬಗ್ಗೆನೂ ಸ್ಪಷ್ಟೀಕರಣ ಕೊಡಿ. ಯಾರ್ಯಾರು ಎಷ್ಟು ತಿಂದಿದ್ದೀರಾ ಅಂತ. ಏನು ಗ್ಯಾರಂಟಿ ಸರ್ ಇವ್ರಿಗೆ ಡೊನೇಷನ್ ಹೋಗಿಲ್ಲ ಅಂತ? ರಿಜಿಸ್ಟರೇ ಇಲ್ಲ ಅಲ್ಲ ಇವರು. ರಿಜಿಸ್ಟ್ರೇಷನ್ ಇಲ್ಲ ಅಂದಾಗ ಎಷ್ಟು ಕ್ಯಾಶ್ ತಗೊಂಡಿದ್ದಾರೆ ದಕ್ಷಿಣ ಹೆಸರಲ್ಲಿ? ಅವರೇ ಅಧಿಕೃತವಾಗಿ ಹೇಳ್ತಾರಲ್ಲ, ನಾವು ಯಾವುದೂ ಇಲ್ಲ, ದಕ್ಷಿಣ ಮೇಲೆ ಡಿಪೆಂಡು ಅಂತ. ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಇದರಿಂದ ಎಷ್ಟು ಬಂದಿದೆ ಹೇಳಿ ಅವರು. ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಸರ್. ಇಲ್ಲಿ ಶಾಶ್ವತ ಪ್ರಮಾಣ ಪತ್ರ ಕೊಡ್ತಿರೋಂಥದ್ದು ಇಡೀ ದೇಶದಲ್ಲಿ ಒಂದು ಡಾಕ್ಯುಮೆಂಟ್ ಫಾಲೋ ಮಾಡ್ತೀರಾ, ಇಲ್ಲಿ ಸಪರೇಟ್ ಆಗಿ ಮತ್ತೊಂದು ಡಾಕ್ಯುಮೆಂಟ್ ಏನಕ್ಕೆ ಸರ್ಕಾರದವ್ರು ನಿಯಮ ಮಾಡೋಕ್ಕಾಗಲ್ವಾ? ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ. ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಒಂದು ಕಡೆ SIR ಮಾಸ್ಟರ್ ಸ್ಟ್ರೋಕ್ ಅಂತೀರಾ, SIR ಪ್ರಕ್ರಿಯೆಯಲ್ಲಿ ನಡೀತಾ ಇರಬೇಕಾದ್ರೆ ಇಲ್ಲಿ ಅಕ್ರಮ ನಡೀತಾ ಇದೆ ಅಂತೀರಾ. ನೀವು ಡಿಸೈಡ್ ಮಾಡಿಬಿಡಿ ವೆದರ್ ಯು ವಾಂಟ್ ಇಟ್ ಆರ್ ಡೋಂಟ್ ವಾಂಟ್ ಇಟ್. ನಮ್ಮ ಸ್ಟ್ಯಾಂಡ್ ಭಾಳ ಕ್ಲಿಯರ್ ಆಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಆಗಲೇಬೇಕು, ಆದರೆ ಪಾರದರ್ಶಕವಾಗಿ ಆಗಬೇಕು. ಲೋಪಗಳನ್ನು ಸರಿಪಡಿಸ್ಬೇಕು, ನ್ಯೂನತೆಗಳನ್ನು ಸರಿಪಡಿಸ್ಬೇಕು. ಅದಾದಮೇಲೆ ಬಹಿರಂಗವಾಗಿ ಮಾಡಲಿ. ನಮ್ಮದು ಸಂಪೂರ್ಣವಾದಂಥ ಸಹಕಾರ ಇದೆ. ಮುಖ್ಯಮಂತ್ರಿಗಳು ಇದನ್ನು ಆಗಲೇ ಹೇಳಿದ್ದಾರೆ. ಒಂದೊಂದು ಪುಟ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೀವಿ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂದರೆ ನಮ್ಮ ಕೋಆಪರೇಷನ್ ಇದೆ ಅಂತಾನೆ ಅರ್ಥ ಅಲ್ವಾ. ಎಲೆಕ್ಷನ್ ಕಮಿಷನ್ CEO ಸರ್ ಕ್ಲಿಯರ್ಲಿ ಮಾಡಿರೋ ಅಲಿಗೇಷನ್ಸ್ ಎಲ್ಲ ಫಾಲ್ಸ್, ಫೇಕ್, ಆ ರೀತಿಯಾದಂಥ ಯಾವುದೇ ಪ್ರೋಸೆಸ್ ನಡೀತಿಲ್ಲ. ಕೆಲವು ಕಂಪ್ಲೇಂಟ್ಸ್ಗಳನ್ನ ಬಂದಿದ್ದನ್ನ ನಾವು ಗಮನಿಸ್ತಿದ್ದೀವಿ, ಅವುಗಳ ವಿರುದ್ಧ ಕ್ರಮ ತಗೊಳ್ತೀವಿ ಅಂತಿದ್ದಾರೆ. ಆದ್ರೆ ನೋಡಿ ಅಪ್ಪ, ಚುನಾವಣೆ ಆಯೋಗ ಸೆಂಟ್ರಲ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೊಡ್ಲಿ ಅಪ್ಪ, ಅವ್ರದೇ ಸರ್ಕಾರ ಅಲ್ಲ. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ, ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ,
ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.